ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗಣ್ಯ ವ್ಯಕ್ತಿಗಳು ಅಂದರೆ ಹಣಬಲ ಜನಬಲ ಇರೋರಲ್ಲ, ನಿಮ್ಮಂಥ ಒಳ್ಳೆ ಮನಸ್ಸಿರೋ ವ್ಯಕ್ತಿಗಳು, ಅವರೇ ನಿಜವಾದ ಗಣ್ಯರು. ದಯವಿಟ್ಟು ಸಮಾರಂಭಕ್ಕೆ ತಾವು ಬರಲೇಬೇಕು. ನಿಮ್ಮಂಥವರು 10 ಜನಕ್ಕೆ ಪೂರ್ತಿಯಾಗಬೇಕು. ಶಾನ ದೊಡ್ಡ ಮಾತು. ಆದರೆ ನಮ್ಮ ಅವನ ಸಮಾರಂಭ ಕರಿತಿರೋದು ಸ್ಯಾನೆ ಖುಷಿ ವಿಚಾರ. ಆದರೆ ಅವ್ವ ಈಗ ಚೇತರಿಸ್ಕೊತಾವಳೆ. ಗೊತ್ತಾಯ್ತಮ್ಮ, ವಿಷಯ ತಿಳಿದು ನಮಗೂ ಬೇಜಾರಾಯಿತು. ನಾವು ಯಾಕೆ ನಿಮ್ಮನ್ನೇ ಕರೆಯೋಕೆ ಬಂದಿದ್ದೀವಿ ಅಂದರೆ, ನೀವು ಮಾಡ್ತಾ ಇರೋ ಒಳ್ಳೆ ಕೆಲಸನ ಇಲ್ಲಿಗೆ ನಿಲ್ಲಿಸಬಾರ್ದು. ನಮ್ಮಿಂದಾನು ಸ್ನೇಹ ಮೇಡಮ್ ಹೆಸರಲ್ಲಿ ಒಂದಷ್ಟು ಒಳ್ಳೆ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ನಿಮ್ಮಿಂದಾನೇ ಚಾಲನೆ ಸಿಗ್ಬೇಕು. ಪುಟ್ಟಮೆ, ಇವ್ರು ಇಷ್ಟೊಂದು ಹೇಳ್ತಾವ್ರೆ ಅಂದರೆ ಮೊಕ್ಕು ಪುಟ್ಟಮೆ. ಅವ್ವ, ನನಗೂ ನೀವು ಹೋದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಿದೆ. ಹೌದಕ್ಕ, ಸ್ನೇಹಾಕ್ಕನ ಹೆಸರಲ್ಲಿ ಕಾರ್ಯಕ್ರಮ ನಡೀತಿದೆ ಅಂದ್ರೆ ನಮಗೆ ಹೆಮ್ಮೆ ಅಲ್ವಾ ಅವ್ವ? ನೀವೇನು ಹೆಚ್ಚುತ್ತಿರೋದು ಬೇಕಿಲ್ಲ. ಕಾರ್ಯಕ್ರಮ ಶುರು ಆದಮೇಲೆ ಒಂದು 4 ಮಾತಾಡಿ ನೀವು ಹೊರಟ್ಬಿಡ್ಬೋದು. ನೀವು ಬಂದರೆ ನಮಗೆ ತುಂಬ ಖುಷಿ ಆಗುತ್ತೆ. ಆಯ್ತು, ನೀವೆಲ್ಲ ಈಟೊಂದು ಹೇಳ್ತಿದ್ದೀರಿ ಅಂದ್ಮ್ಯಾಕೆ ಬರ್ತೀನಿ ಬಿಡಿ. ದಯವಿಟ್ಟು ನೀವು ಸಮಾರಂಭಕ್ಕೆ ಬಂದೇ ಬರಬೇಕಮ್ಮ. ಆಯ್ತು, ಸರಿ ಬಿಡ್ತಾರೆ, ನಾವು ಬರ್ರಿ. ಅವ್ವ, ಮೆಸ್ ನಡ್ಸೋರು ಸಣ್ಣ ಜನ ಅಲ್ಲ, ಗಣ್ಯ ವ್ಯಕ್ತಿ ಸ್ಥಾನದಲ್ಲಿ ಕೂರೋರು ಅಂತ ನೀನ್ ನಿರೂಪಿಸ್ಬಿಟ್ಟೆ ಅವ್ವ. ಹೌದು ಸುಮಾ, ಯಾರು ಯೋನೇ ಹೇಳಿ, ನಮ್ಮವ್ವ ನಮಗೆ ಉತ್ತಮ. ಅವ್ವ, ಬಿರ್ನೆ ಬಾರೋ, ಒತ್ತಾಯ್ತದೆ. ಬಂದೆ ಕಣವ, ಬಂದೆ. ಅವ್ವ, ಇವತ್ತು ಸ್ನೇಹಕ್ಕನ್ ಫಂಕ್ಷನ್ಗೆ ನಾವು ಸ್ಕೂಲಿಗೆ ಹೋಗ್ತಾ ಇದೀವಿ. ಅಲ್ಲಿ ಯಾರ ಕೆಟ್ಟ ದೃಷ್ಟಿನೂ ನಿಮ್ಮ ಮೇಲೆ ಬೀಳ್ದಲೇ ಇರಲವ್ವ. ಅಯ್ಯೋ, ನನಗೆ ಯಾಕವಿ ದೃಷ್ಟಿ ಆಯ್ತದೆ. ನಡ್ರಿ, ಒಳ್ಳೆ ಕೆಲ್ಸಕ್ಕೆ ಹೋಯ್ತೀವಿ, ಬಿರ್ಮೋಗುವ. ಈ ಸಮಾರಂಭಕ್ಕೆ ಹೋಗೋಕ್ಕೆ ಸ್ಯಾನೆ ಖುಷಿ ಆಯ್ತೈತಲ್ವೇನವ್ವ? ನನ್ನ ಮಕ್ಕಳು ಓದಿದ ಶಾಲೆ ಅದು. ಆ ಶಾಲೆಗೆ ನಾನು ಇವತ್ತು ಅತಿಥಿಯಾಗಿ ಹೋಯ್ತಾ ಇವ್ನಿ ಅಂದರೆ ನಂಗೆ ಸಂತೋಷ ಆಗಕ್ಕಿಲ್ವೇನವ? ಅಕ್ಕ, ಸ್ನೇಹಕ್ಕ ಮತ್ತೆ ಸುಮಾ ಓದಿದ ಶಾಲೆ ಇದೇನಾ? ಹೌದು ಕಣವಿ, ನಮ್ಮ ಸ್ನೇಹ ಅದೇ ಸಾಲನಾಗೂ ಅದೇ DC ಆಗಿದ್ದು. ಅವಳು ಓದಿದ ಶಾಲೆನಾಗೆ ಅವಳ ಹೆಸ್ರನಾಗೆ ಕಾರ್ಯಕ್ರಮ ನಡೀತೈತೆ ಅಂದರೆ ಸ್ಯಾನೆ ಖುಷಿ ಇಸ್ಯ. ಅವನ ಸಹಾಯದಿಂದ ಇನ್ನೂ 10 ಮಕ್ಕಳು ಚೆನ್ನಾಗಿ ಓದಿ ಮುಂದೆ DC ಆಗ್ತಾರೆ ಬಿಡಕ್ಕ. ಸರಿ ಸರಿ, ಗೊತ್ತಾಯ್ತದೆ, ನಡ್ರಿ ಮಾಡು. ಯೋನ್ರವ ಇದೆಲ್ಲ? ನಮಸ್ಕಾರ ಪುಟ್ಟಕ್ಕವ್ರೆ. ನಮಸ್ಕಾರ. ದೊಡ್ಡ ಮನಸ್ ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇರೋದಕ್ಕೆ ತುಂಬಾ ಥ್ಯಾಂಕ್ಸ್. ಅಯ್ಯೋ, ನೀವು ಈಟೊಂದು ತಿರುತಿಯಿಂದ ಕರೆದಿರ್ಬೇಕಾರೆ ನಾನು ಬರ್ದೇ ಇರಕ್ಕಾಯ್ತದೆ ತಾಯಿ. ನಿಮ್ನ ಕರ್ಕೊಂಡೋಗೋದಕ್ಕೆ ಪ್ರಿನ್ಸಿಪಲ್ ಕಾರ್ನ ಕಳ್ಸಿದ್ದಾರೆ, ನೀವು ಅದ್ರಲ್ಲೇ ಬರ್ಬೇಕು. ಅಯ್ಯೋ, ನಾವು ಆಟೋದಾಗ ಬರ್ತಿದ್ವಲ್ಲ. ಇದು ನಮ್ಮ ಪ್ರಿನ್ಸಿಪಲ್ ಆರ್ಡರ್. ನೀವು ನಮ್ಮ ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿರುವ ಮಹಾತಾಯಿ. ನಾವೇ ಕರ್ಕೊಂಡೋಗೋದು ಉತ್ತಮ ಅಲ್ವಾ?
ಪುಟ್ಟಕ್ಕವ್ರೆ. ಅವ ಆ ಸಾಲೆನಾಗೆ ಸ್ನೇಹಂಗೆ ಅವಾರ್ಡ್ ಸಿಕ್ಕಾಗ ನೀನು ಸ್ಯಾನೆ ಖುಷಿ ಪಟ್ಟಿದ್ದೆ. ಆದ್ರೀಗ ನೀನೇ 4 ಮಕ್ಳಿಗೆ ಅವಾರ್ಡ್ ಕೊಡಂಗಾಗದೆ. ಈ ಥರ ಗೌರವ ನಿನ್ಗೆ ಯಾವತ್ತೂ ಸಿಕ್ಕಿರ್ನಿಲ್ಲ ಕಣವ. ಇದನ್ನೆಲ್ಲ ನೋಡಿ ಸ್ಯಾನೆ ಹೆಮ್ಮೆ ಅನಿಸ್ತೈತೆ. ಇದೆಲ್ಲ ಪುಟ್ಟವನ್ ಒಳ್ಳೆತನಕ್ಕೆ ಸಿಕ್ಕಿರೋ ಪ್ರತಿಫಲ ಅಕ್ಕ. ಬಂಗಾರ, ನಾವು ಆದಷ್ಟು ಬೇಗ ಆ ಸಿಂಗಾರ ಕಲಿನ ಪೊಲೀಸರಿಗೆ ಸಿಗಂಗ್ ಮಾಡ್ಬೇಕು. ಸಾಹೇಬ್ರಿಗೆ ಹೇಳಿವ್ನಲ್ಲ, ಅವರೇ ಎಲ್ಲ ನೋಡ್ಕೊತಾರೆ ಬಿಡಿ. ಆ ಸಿಂಗಾರಂಗೆ ನಾವು ಯಾವತ್ತೂ ಕ್ಷಮೆ ಕೊಡಬಾರ್ದು ಬಂಗಾರ. ಅವಳು ಅವಳ ಮಗ ಸಾಯ ಗಂಟ ಜೈಲಲ್ಲಿ ಕೊಳಿಬೇಕು, ಹಂಗ್ ಮಾಡ್ಬೇಕು. ಉಪ್ಪು ತಿಂದವರು ನೀರು ಕುಡ್ದೇ ಕುಡಿತಾರೆ ಬಿಡವ. ಅವ ನಂಗೆ ಕೆಲಸ ಇದೆ, ನಾನು ಆಚೆ ಬರ್ತೀನಿ. ತಿಂಡಿ ರೆಡಿ ಇದೆ, ತಿನ್ಕೊಂಡು ನೋಡಿ. ಇಲ್ಲ ಅದ, ನಾನು ಹುಡುಗ ಜೊತೆ ಆಚೆ ತಿಂತೀನಿ. ಬಾರ್ಲಾ, ನಿಮ್ಮ ಅಣ್ಣಂಗೆ ತಿಂಡಿ ತಿನ್ಕೊಂಡು ಹೋಗು ಅಂದ್ರೆ ನಿಮ್ಮ ಜೊತೆನೆ ತಿಂತೀನಿ ಅಂತವನೆ. ನೀನು ಬಂದಿದ್ದು ಒಳ್ಳೇದಾಯ್ತು. ಇಲ್ಲೇ ತಿನ್ಕೊಂಡು ಹೋಗ್ರಿ. ರಾಧಾ, ಇಬ್ರಿಗೂ ಬಡ್ಸವ. ಬೇಡವ, ನಾ ಮಾಡ್ಕ ಬಂದೆ. ಯೋನ್ಲ ಅದು ನನ್ನ ಮಗನೆಲ್ಲ ಕರ್ಕೊಂಡು ಹೋಗಕ್ಕೆ ಪ್ಲಾನ್ ಮಾಡ್ತಿರೋ ಹಂಗಿದೆ. ಹಂಗೆಲ್ಲ ಏನಿಲ್ಲವ. ನಿನ್ನ ಮಕ ನೋಡ್ತಿದ್ರೇನೆ ಗೊತ್ತಾಯ್ತದೆ ನನಗೆ ಅದು ಯೋನ ಮುಚ್ಚಿಡ್ತಿದ್ಯಾ ಅಂತ. ಯೋನ್ ಅದು ಹೇಳು. ನಿನ್ನೆ ಕೇಳ್ತಿರೋದು ಏಳ್ಲ? ಅವ್ವ ಅದು ಏಳ್ಲ? ಲೇ, ಅದೇನಂತ ಹೇಳ ಅಣ್ಣ, ಅದು ಅದು ಏಯ್, ಪೀಟಿಗೆ ಹಾಕಿ ಸಾಕು. ಅದೇನಂತ ಹೇಳ? ಅದೇಣ, ನೀವು ಗಲಾಟೆ ಮಾಡಿ ಮುಚ್ಚಿದ್ರಲ್ಲ, ಆ ಬಾರು ಮತ್ತೆ ಓಪನ್ ಆಗದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.